ನಮಸ್ಕಾರ ವೀಕ್ಷಕರೇ, ನಾನು ಉಮ್ಮೆ ಅಮರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ನಾವಿವತ್ತು ಅರುವನಹಳ್ಳಿಯಲ್ಲಿ ಇರುವ ಶ್ರವಣಬೆಳಗೊಳ, ಚಂದ್ರಯಾನ್ ಪಟ್ಟಣ, ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಶ್ರೀ ರಾಮೇಶ್ವರ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ 3 ದಿವಸದಿಂದ ಅದ್ದೂರಿಯಾಗಿ ಆಚರಿಸಲಾಗಿದೆ ಒಂದು ಕಾರ್ಯಕ್ರಮ. ಇಲ್ಲಿ ಇರೋರು ಮುಖಂಡರು, ಅವ್ರ ಹತ್ರ ಮಾತಾಡೋಣ. ಮತ್ತೆ ತೀರ್ಥ ಪ್ರಸಾದ್ ಗೌಡ ಅವ್ರ ಹತ್ರ ಮಾತಾಡೋಣ. ಯಾಕೆಂದ್ರೆ ತೀರ್ಥ ಪ್ರಸಾದ್ ಗೌಡ ಅವರು ಸೋಷಿಯಲ್ ಆಕ್ಟಿವಿಸ್ಟ್. ಇಲ್ಲಿ ಇರೋರು, ಇಲ್ಲಿ ಬೆಳೆದಿರೋದು, ಹುಟ್ಟಿರೋದು ಇದೇ ಜಾಗ ಶ್ರವಣಬೆಳಗೊಳ. ಇಲ್ಲಿಂದ ಅವರು ಬಾಂಬೆ ತನಕ ಹೋಗಿ ಅವರು ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರು ಇರೋದು ಸೋಷಿಯಲ್ ಆಕ್ಟಿವಿಸ್ಟ್. ಬನ್ನಿ ತೀರ್ಥ ಪ್ರಸಾದ್ ಗೌಡ್ರು ಅವ್ರ ಹತ್ರ ಮಾತಾಡೋಣ. ಡಾಕ್ಟರ್ ಮಹೇಶ್ ಅಂತ, ಈ ಊರಿನ ಮಗ. ಜೊತೆಗೆ ತೀರ್ಥ ಪ್ರಸಾದ್ ಅನ್ನೋರು ನಮಗೆ ಸ್ನೇಹಿತರು. ಈ ಊರಿನ ಇತಿಹಾಸದ ಬಗ್ಗೆ ಹೇಳಬೇಕು ಅಂತಂದ್ರೆ, ಚಂದ್ರಗುಪ್ತ ಮೌರ್ಯ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಬರ ಬರುತ್ತೆ. ಬರ ಬಂದಾಗ ಅವರು ಶ್ರವಣಬೆಳಗೊಳಕ್ಕೆ ಬಂದು ಸೇರ್ಕೊತಾರೆ. ಆಗ ಜೈನ ಧರ್ಮವು ಅವ್ರ ಜೊತೆಯಲ್ಲಿ, ಚಂದ್ರಗುಪ್ತ ಮೌರ್ಯನ ಜೊತೆಯಲ್ಲಿ ಜೈನ ಧರ್ಮ ಬಂದು ಸೇರ್ಕೊಂಡಾಗ ನನ್ನ ಊರಿಗೆ ಅರುವನಹಳ್ಳಿ ಅನ್ನೋದಿದೆ. ಇದರ ಇತಿಹಾಸ ಯಾರನ್ನಾದ್ರೂ ಕೇಳಿದ್ರೆ ಸರಿಯಾಗಿ ಹೇಳಲ್ಲ, ಗೊತ್ತಿಲ್ಲ. ಹರಿದು ಹೋಗಿತ್ತು, ವನ ಇತ್ತು, ಆ ಥರ ಹೇಳ್ತಾರೆ. 2 ರೀತಿಯ ಹೆಸರು ಬರುತ್ತೆ. ಅರುವ ಅಂದರೆ ಜೈನ ಮುನಿ. ಅರುವ ಅಂದರೆ ಜೈನ ಮುನಿ. ಅವನು ಇಲ್ಲಿ ಬಂದು ತಪಸ್ಸಿಗೈತಾನೆ. ತಪಸ್ಸಿಗೆ ಇಲ್ಲಿ ವಾಸ ಮಾಡಲಿಕ್ಕೆ ನಿಂತಾಗ ಅರುವನ ಹಳ್ಳಿ ಅನ್ನೋದು ಬರುತ್ತೆ. ಅರುವನ ಹಳ್ಳಿ 2 ರೀತಿಯಾಗಿ ಹೇಳ್ತಾರೆ. ಅರುವ ಅಂದರೆ ಸಂಪತ್ತು, ಸಂಪತ್ಭರಿತವಾದ ಕಾಡು. ವನ ಅಂದರೆ ಕಾಡು. ಸಂಪತ್ಭರಿತವಾದ ಕಾಡಿದ್ದರಿಂದ ಅರುವನ ಹಳ್ಳಿ ಆಯಿತು ಅಂತ ಹೇಳ್ತಾರೆ. ಸತ್ಯವಾದದ್ದು ಏನು ಅಂದರೆ ಜಾನಪದ ಹಿನ್ನೆಲೆ. ಇನ್ನೊಂದು ಸತ್ಯವಾದದ್ದು ಏನು ಅಂದರೆ, ಅರುವ ಅಂದರೆ ಜೈನ ಮುನಿ, ಅವನು ಇಲ್ಲಿ ಬಂದು ತಪಸ್ಗೈದ್ರಿಂದ ಅರುವನಹಳ್ಳಿ ಅನ್ನೋದು ಊರು ಬಂದಿದೆ. ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂಥ ವೀರಗಲ್ಲು ಇದೆ. ಒಂದು ಮೇವಾಡಗಲ್ಲಿದೆ. ಮೇವಾಡಗಲ್ಲು ಅಂತ ಅಂದರೆ ತನ್ನ ರಾಜನ ಶ್ರೇಯಸ್ಸಿಗೋಸ್ಕರ ತನ್ನ ಗಂಡ ಹೆಂಡತಿ ಇಬ್ಬರೂ ಸಹ ತಾವೇ ಬಲಿ ಕೊಟ್ಕೊಂಡಿರೋದು. ಅದು ಗೊತ್ತಿಲ್ಲ, ಇತಿಹಾಸ ಊರವ್ರಿಗೆ ಗೊತ್ತಿಲ್ಲ. ಭೈರವೇಶ್ವರನ ದೇವಸ್ಥಾನದ ಎದುರುಗಡೆ ಒಂದು ಕಲ್ಲಿದೆ, ಅದು ಮೇವಾಡ ಕಲ್ಲು ಅಂತ ಕರೀತಾರೆ. ಹೊಯ್ಸಳರ ರಾಜನಿಗೋಸ್ಕರ ಗಂಡ ಹೆಂಡತಿ ಇಬ್ಬರೂ ಸಹ ತಮ್ಮ ಚಿರಶೇದನಗಳನ್ನ ಮಾಡ್ಕೋತಾರೆ. ತಮ್ಮ ಕತ್ತನ್ನ ತಾವೇ ಕತ್ತರಿಸ್ಕೊಂಡು ಬಲಿ ಕೊಡ್ಕೋತಾರೆ. ಯಾಕೆ ಅಂದರೆ ಅವನ ಶ್ರೇಯಸ್ಸಿಗೋಸ್ಕರ. ಹಾಗಾಗಿ 1200 ವರ್ಷಗಳ ಇತಿಹಾಸ ಇದೆ. ಆ ದೇವಸ್ಥಾನವನ್ನ ಮತ್ತಷ್ಟು ಉಳಿಸಿಕೊಳ್ಳುವ ಕೆಲಸವನ್ನ ಗ್ರಾಮಸ್ಥರು ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ, ಅರುವನಹಳ್ಳಿ ನಮ್ಮೂರು, ಶ್ರವಣಬೆಳಗೊಳ ಹೋಬಳಿ, ಚನ್ನಬಣ್ಣ ತಾಲೂಕು, ಹಾಸನ ಜಿಲ್ಲೆ. ಅರುವನಹಳ್ಳಿ ಗ್ರಾಮದಲ್ಲಿ ಇವರು ಇಲ್ಲೇ ಜಮೀನು ಐತೆ. ನಮ್ಮೂರಲ್ಲೇ ಹುಟ್ಟಿ ಇಲ್ಲೇ ಓದಿ ಬೆಳೆದವರು ಚಿಕ್ಕದ್ರಿಂದಲೂ. ಇವ್ರ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲ ಇಲ್ಲೇ ಇದ್ದರು. ಇವರು ಇಲ್ಲೇ ಬೆಳಗುಳದಲ್ಲೇ, ಈಗ ಇಲ್ಲೇ ಅವರಿಗೆ ಊರಲ್ಲೇ ಜಮೀನು ಐತೆ ಅವ್ರದ್ದು. ಜೊತೆಲೇ ಇದ್ದರು ನಾವು. 3 ದಿನದಿಂದ ರಾಮೇಶ್ವರ ಗಿಡ್ಡಮ್ಮ ದೇವ್ರ ಉತ್ಸವ ಇತ್ತು. ರಾಮೇಶ್ವರ ದೇವಸ್ಥಾನ ಉದ್ಭವ ಮೂರ್ತಿ ಇವತ್ತು ಉದ್ಭವ ಮಾಡ್ದು. ಒಂದು ಕಮ್ಮಿ ಸಮಯದಲ್ಲಿ ಊರವರೆಲ್ಲ ದುಡ್ಡು ಹಾಕೊಂಡು ಭಾರಿ ಕಮ್ಮಿ ಸಮಯದಲ್ಲಿ ಒಂದು ವರ್ಷದೊಳಗೆ ದೇವಸ್ಥಾನ ಕಟ್ಟಿ ಉದ್ಭವ ಮಾಡಿದ್ದೀವಿ. ಇವತ್ತು ತುಂಬ ಜನ ಸೇರವ್ರು 3 ದಿನದಿಂದಲೂ. ತುಂಬ ಸಂತೋಷ ಆಯಿತು. ಇವರು ಸೇರಿದರು, ತುಂಬ ಸಂತೋಷ ಆಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಗರ್ತ ಇವ ಸಂಪ್ರೋಕ್ತ ವಾಗರ್ತ ಪ್ರತಿಭಕ್ತಯೇ ಜಹತ ಪಿತರು ವಂದೇ ಪಾರ್ವತಿ ಪರಮೇಶ್ವರೋ. ಶ್ರೀಯುತ ಅರುವಿನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರ ಮಾಡ್ತಾ ಇರತಕ್ಕಂತಹ ಶ್ರೀ ರಾಮೇಶ್ವರ ಸ್ವಾಮಿಯ ನೂತನ ಪ್ರತಿಷ್ಠಾಪನಾ ಪೂಜೆಯ ಕೈಕರ್ಯವನ್ನ ಶ್ರೀ ಮಂಜುನಾಥನವರು ವಹಿಸಿಕೊಂಡಿದ್ದು, ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಶನಿವಾರ, ಭಾನುವಾರ, ಸೋಮವಾರ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಶನಿವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನವಕಲಶಾರಾಧನೆ ಮತ್ತು ರಾಮನಗರ ಚನ್ನಪಟ್ಟಣದ ಬಸಪ್ಪನವರೊಂದಿಗೆ ಕಳಶಾರಾಧನೆಯನ್ನ ಮಾಡಿ, ಅನಂತರ ವಾಸ್ತು, ರಾಕ್ಷೋಗ್ನ, ಗಣಪತಿ ದಿಗ್ಬಲಿಯನ್ನ ಮಾಡಿ, ನಂತರ ಮಾರನೇ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿ ನವಗ್ರಹ ಆದಿ ಹೋಮ ಹವನಗಳನ್ನು ಮುಗಿಸಿ, ನಂತರ ಪುನಃ ಸೋಮವಾರ, ಭಾನುವಾರ ಸಾಯಂಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ 108 ಕಳಶಗಳನ್ನು ತರುವ ಮುಖಾಂತರವಾಗಿ ಮತ್ತು ಚಿಕ್ಕರಸಿನಕೆರೆ ಬಸಪ್ಪನ ಜೊತೆಯಲ್ಲಿ ಎಲ್ಲ ದೇವತಾ, ಗ್ರಾಮ ದೇವತೆ ರಾಮೇಶ್ವರ ಗಿಡ್ಡಮ್ಮ ದೇವತೆಯ ಉತ್ಸವವನ್ನ ಮಾಡಿಕೊಂಡು ದೇವಾಲಯ ಪ್ರಕಾರದಲ್ಲಿ ಬಂದು ಎಲ್ಲ ಉತ್ಸವಗಳನ್ನೆಲ್ಲ ತೆಗೆದುಕೊಂಡು ಬಂದು ನಿಲ್ಲಿಸಿ, ಅನಂತರದಲ್ಲಿ ಪುನಃ
ಪೂಜಾ ಕೈಕರ್ಯವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಗಣಪತಿ, ದುರ್ಗಾ, ನವಗ್ರಹ, ಮಹಾ ಹೋಮ, ಶಿಖರ ಕಳಶ ಸ್ಥಾಪನೆ ಮತ್ತೆ ದೇವಾಲಯದ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿ, ನ್ಯಾಸಾದಿಗಳನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಕೊನೆಗೆ ನಾವು ಪೂರ್ಣಾವತಿಯನ್ನು ಮಾಡಿ ಇಂದಿಗೆ ಈ ಸೋಮವಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಹಾಗೆ ಇಲ್ಲಿರ್ತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಆ ರಾಮೇಶ್ವರ ಸ್ವಾಮಿ ಎಲ್ಲರಿಗೂ ಸಕಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸರ್ವರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾವು ನನ್ನ ಒಂದು ದೇವರ ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಅರುವನಹಳ್ಳಿ ಗ್ರಾಮದ ಚಿಕ್ಕೇಗೌಡರ ಮಗ ಎ ಸಿ ರಾಮಕೃಷ್ಣ ಅವರು ಹೇಳ್ತಾ ಇದ್ವಿ. ಇದು ಪುರಾತನ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ. ಎಲ್ಲ ನೀರು ಮಳೆಗಾಲದಲ್ಲಿ ಎಲ್ಲ ಹಾಳಾಗಿತ್ತು. ಅದನ್ನ ಪುನರ್ ನಿರ್ಮಾಣ ಮಾಡಕ್ಕೆಲ್ಲ ಜನಗಳು ಗ್ರಾಮದ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಈ ತರ ಎಲ್ಲ ನಡೀತಾ ಇದೆ. ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತು ಬಾಲಕೃಷ್ಣ ಅವರಿಗೆ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ MLA ಅವರು. ಸೋಷಿಯಲ್ ವರ್ಕ್ ಗ್ರಾಮದವ್ರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮದವ್ರು ಎಲ್ಲವರು ನಮ್ಮ ದೇವಸ್ಥಾನಕ್ಕೆ ಈ ಕಾರ್ಯಕರ್ತರು ಸೀತಾರಾಮ್ ಅಂತ ಹೇಳಿ ಹೆಣ್ಮಕ್ಳು, ಅಳಿಯಂದ್ರು ಎಲ್ಲ ಗ್ರಾಮದ ಹೆಣ್ಮಕ್ಳು ಕೂಡ ಕೆಲಸ ಮಾಡಿದ್ದಾರೆ. ಅವರು ಶನಿವಾರದಿಂದ ಸೋಮವಾರ ಮಧ್ಯಾಹ್ನದವರೆಗೂ ಅನ್ನದಾನವನ್ನು ಏರ್ಪಡಿಸಿದ್ದೀವಿ. ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಪುನಃ ಬೆಳಿಗ್ಗೆ ತಿಂಡಿ, ಈ ತರ 3 ದಿವಸದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಕೊಟ್ರೆ ಫಿನಿಶ್ ಇಲ್ಲಿಗೆ ಮುಗೀತದೆ ಇವತ್ತಿಗೆ. ನಮ್ಮ MLA ಅವರು ಸಹ ಸಹಕಾರ ಮಾಡಿದ್ರು. MLC ಅವರು ನಮ್ಗೆ ಎ ಸಿ ರಾಮಕೃಷ್ಣ, ನನಗೆ ಇವಾಗ 70 ವರ್ಷ. ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀವಿ. ನಮ್ಗೆ ಯಾವ್ದು ಕೆಟ್ಟದ್ದು ಆಗಿಲ್ಲ. ಗ್ರಾಮಕ್ಕೆ ನಮಗೂ ಕೂಡ ನಂಬ್ಕೊಂಡಿದ್ದೀವಿ. ಬೆಳಿಗ್ಗೆ ದರ್ಶನ ಮಾಡಿ ನಮ್ಗೆ ಒಳ್ಳೇದೇ ಆಗಿದೆ. ಯಾವತ್ತೂ ಕೆಟ್ಟದ್ದು ಆಗಿಲ್ಲ. ನಮ್ಮ ಗ್ರಾಮದಲ್ಲಿ ಯಾರಿಗೂ ಕೂಡ ಕೆಟ್ಟದ್ದು ಆಗಿಲ್ಲ. ಎಲ್ಲ ಒಳ್ಳೆ ತಂದಲ್ಲಿ ಹೋಯ್ತಾ ಇದ್ದೀವಿ ಎಲ್ಲರೂ ಸೇರಿ. ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಒಟ್ಟಿಗೆ ಸಹಾಯ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಒಗ್ಗಟ್ಟಿಂದ ಮಾಡ್ತಾ ಇದೀವಿ. ಎಲ್ಲಾನು ವರ್ಷಕ್ಕೊಂದ್ಸಾರಿ ನಡೆಸ್ತಾ ಇರ್ತೀವಿ. ಹಬ್ಬ ಮಾಡ್ತೀವಿ. ವರ್ಷಕ್ಕೊಂದ್ಸಾರಿ ಗ್ರಾಮದವರೆಲ್ಲ ಸೇರ್ತೀವಿ. ಹೆಣ್ಮಕ್ಳುಗಳು ಊರಬ್ಬ, ಹೆಣ್ಮಕ್ಳು, ಅಳಿಯಂದ್ರು, ಮಕ್ಕಳು ಎಲ್ಲೇ ಇದ್ರು ಬಂದಿರ್ತಾರೆ. ಬೆಂಗಳೂರಲ್ಲಿ ಇರ್ಲಿ, ಬೊಂಬಾಯಿಲಿ ಇರ್ಲಿ, ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ. ಚೆನ್ನಾಗಿ ಜೋರಾಗಿ ಮಾಡ್ತೀವಿ. ಚೆನ್ನಾಗಿ ನಡೆಯುತ್ತೆ. ಚನ್ನರಾಯಪಟ್ಟಣ ತಾಲೂಕು, ಅರುವನಹಳ್ಳಿ ಗ್ರಾಮ, ಹಾಸನ ಜಿಲ್ಲೆ. ಇವರೆಲ್ಲ ಅವೇನಿಲ್ಲ, ಇವರು ನಮ್ಮೂರು ಮೊಮ್ಮಗ ತೀರ್ಥಪ್ರಸಾದ್ ಅಂತ. ಇವರು ದೇವಸ್ಥಾನಕ್ಕೆ ಕೊಡುಗೆ ಮಾಡಿದ್ದಾರೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಸಹಕಾರ ಕೊಟ್ಟು ದೇವಸ್ಥಾನವನ್ನು ಕಟ್ಟೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಸಮೃದ್ಧಿಯಾಗಿ ಏನೇ ಕುಂದುಕೊರತೆ ಇಲ್ಲದಂತೆ ವಿಗ್ರಹವನ್ನು ನೆರವೇರಿಸಾಯಿತು. ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಕಾರ ನೀಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ ಸಿ ಪ್ರಕಾಶ್ ಶಿಕ್ಷಕರು. ಇಲ್ಲ, ಅವರು ಮೊದಲಿಗೂ ಈಗೂ ಹೊರಗಡೆ ಹೋಗಿ ಚೆನ್ನಾಗಿ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿ ವ್ಯವಹಾರ ಮುಂದುವರಿಸ್ಕೊಂಡು ಚೆನ್ನಾಗಿ ಬೆಳೆದಿದ್ದಾರೆ. ಇನ್ನು ಮುಂದೆ ಬೆಳೀಲಿ ಅಂತ ಹಾರೈಸ್ತೀವಿ. ಅರುವನಹಳ್ಳಿ ಶ್ರೀ ರಾಮೇಶ್ವರ ದೇವಸ್ಥಾನ ಕಟ್ಟೋದಕ್ಕೋಸ್ಕರ 3 ದಿನದಿಂದ ಅನ್ನದಾನ ನಡೀತಾ ಇದೆ. 3 ದಿನದಿಂದ ಇತಿಹಾಸದ ದೇವಸ್ಥಾನ ಕಾರ್ಯಕ್ರಮ 100 ವರ್ಷದಿಂದ ಇತ್ತು ದೇವಸ್ಥಾನ. ಈಗ ಹೊಡೆದು ಹೊಸದಾಗಿ ನಾವು ಜೀವನ ಉದ್ಧಾರ ಮಾಡಿದ್ದೀವಿ.